ಭಾಳ ಕಷ್ಟವಾಗಿದೆ. ಇದೆಲ್ಲ ಟ್ರಾವೆಲ್ ಜಾಸ್ತಿ, ಅದರ್ವೈಸ್ ಎವ್ರಿಥಿಂಗ್ ಇಸ್ ಫೈನ್. ತಮಿಳ್ನಾಡಿನಲ್ಲಿ ಸ್ವಲ್ಪ ತಮಗೆ ಗೊತ್ತಿರುತ್ತದೆ, ಡ್ರೆವಿಡಿಯನ್ ಪಾಲಿಟಿಕ್ಸ್ ಇಸ್ ವೆರಿ ಡಿಫ್ರೆಂಟ್. ಅಲ್ಲಿ ನಮ್ಮ ಬೇರೆ ಪಾಲಿಟಿಕ್ಸ್ ಥರ ಇಲ್ಲ. ಸೊ ಬಿ ಜೆ ಪಿ ಪಕ್ಷ ಬೇಗ ಗ್ರೋ ಆಗ್ತಾ ಇದೆ ತಮಿಳ್ನಾಡಿನಲ್ಲಿ. ಅದು ಮೋದಿಜಿ ಅವರು ಬಂದ ಮೇಲೆ ಲಾಸ್ಟ್ 6 ಇಯರ್ಸ್ನಲ್ಲಿ ಗ್ರಾಸ್ ರೂಟ್ಸ್ನಲ್ಲಿ ಬಿ ಜೆ ಪಿ ಭಾಳ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. 2021ನಲ್ಲಿ ಭಾಳ ಒಂದು ಒಳ್ಳೆಯ ಭವಿಷ್ಯ ಕಾಣ್ತಾ ಇದೆ. ಸೊ ಅದು ಬಿಟ್ಟು ಡಿಫ್ರೆನ್ಸ್ ಇದೆ ಒಂದು ಬ್ಯೂರೋಕ್ರಾಟಿಕ್ ಒಂದು ಪೊಲಿಟಿಕಲ್ ಲೈಫಿಗೂ. ಸೊ ಲಾಟ್ ಆಫ್ ಟ್ರಾವೆಲ್ಸ್ ಆಯಿತು. ಆಮೇಲೆ ಜನ ಕೂಡ 53 ವರ್ಷ ಡ್ರೆವಿಡಿಯನ್ ಪಾಲಿಟಿಕ್ಸ್ ನೋಡಿದ್ದಾರೆ, ಭಾಳ ಫೆಡ್ಅಪ್ ಆಗಿಬಿಟ್ಟಿದ್ದಾರೆ, ಅವ್ರಿಗೊಂದು ಚೇಂಜ್ ಬೇಕು. ಸೊ 2021ನಲ್ಲಿ ನಾವು ಭಾಳ ಹೋಪ್ಫುಲ್ ಆಗಿದ್ದೀವಿ. ಡೆಫಿನೆಟಾಗಿ ತಮಿಳ್ನಾಡು ಪೊಲಿಟಿಕ್ಸ್ನಲ್ಲಿ ಆ ನ್ಯಾಷನಲಿಸಮ್ ಟರ್ನ್ ಅರೌಂಡ್ ಆಗ್ತದೆ. ಸೊ ಅದು ಪರ್ಸ್ನಾಲಿಟಿ ಪಾಲಿಟಿಕ್ಸ್. ಅದು ಜಯಲಲಿತಾ, MGR, ಕರುಣಾನಿಧಿ ಹೆಸರಿನಲ್ಲಿ ನಡೀತಾ ಇತ್ತು. ರೈಟ್ ನಾವು ಆ ಪರ್ಸ್ನಾಲಿಟಿ ತಮಿಳ್ ಸಾಯಿಲ್ನಲ್ಲಿ ಯಾರೂ ಇಲ್ಲ. ಸೊ ದಿ ಒನ್ ಆ್ಯಂಡ್ ಓನ್ಲಿ ಡೈನಮಿಕ್ ಪರ್ಸ್ನಾಲಿಟಿ, ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವುದು ನಮ್ಮ ನರೇಂದ್ರ ಮೋದಿಜಿ ಮಾತ್ರ. ಸೊ ಅದಕ್ಕೆ ನಾವು ಭಾಳ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದೀವಿ. ವಿಚ್ ಎವರ್ ವೇಟ್ ಇಸ್ ಐಡಿಯಾಲಜಿ ಕಡೆಯಲ್ಲಿ ಕೂಡ ಓಕೆ, ಪರ್ಸ್ನಾಲಿಟಿ ಕಡೆಯಲ್ಲಿ ಓಕೆ. ಬಿ ಜೆ ಪಿ ಆ ಗ್ಯಾಪ್ ಫಿಲ್ ಮಾಡ್ತಾ ಇದೆ. ಸೆಕೆಂಡ್, ಹೊಸ ಫಿಲ್ಮ್ ಸ್ಟಾರ್ಸ್ ಕಮಲ್ ಹಾಸನ್ ಆಲ್ರೆಡಿ ಶುರು ಮಾಡಿದ್ದಾರೆ, ರಜನಿಕಾಂತ್ ಅವರು ಬರ್ತಾ ಇದ್ದಾರೆ. ಸೊ ಇವರೆಲ್ಲ ಬರುವಾಗ ನಮಗೆ ಆ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ ನಾನು ಭಾವಿಸ್ತೀನಿ. ಐ ಆಮ್ ಅ ಸ್ಮಾಲ್ ಮ್ಯಾನ್. ಸೊ ತಮಿಳ್ನಾಡಿನಲ್ಲಿ ಸಾವಿರಾರು ಕಾರ್ಯಕರ್ತರಲ್ಲಿ ನಾನು ಕೂಡ ಒಬ್ಬೆ. ಬಟ್ ನಾವು ಸ್ವಲ್ಪ ಯೂತ್ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದೀವಿ, ಗ್ರಾಸ್ ರೂಟ್ಸ್ನಲ್ಲಿ ಭಾಳ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಂದೇ ಒಂದು ಆಸೆ ಏನು, ನಮ್ಮ ಹಾರ್ಡ್ ವರ್ಕ್ ಎಲ್ಲ ಓಟಾಗಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ, ನಾವು ನಂಬ್ತಾ ಇದ್ದೀವಿ.